ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡಬೇಕು, ವೃಥ ಖರ್ಚಾಗೋದು ಕಡಿಮೆ ಆಗಬೇಕು, ಹಣ ಸೇರ್ತಾನೆ ಇರಬೇಕು, ಧನದ್ವಾರಗಳು ತೆರೆದುಕೊಳ್ಬೇಕು, ಯಾವತ್ತೂ ಕೂಡ ಹಣಕಾಸಿಗೆ ನಮಗೆ ಕಷ್ಟವೇ ಬರಬಾರ್ದು ಅಂತೆಲ್ಲ ಆಲೋಚನೆ ಬೀಳ್ತಾರೆ. ನಿರಂತರವಾಗಿ ನಮಗೆ ಧನಾಗಮನವಾಗಬೇಕು, ಧನ ಹೆಚ್ಚಿಸ್ಕೊಳ್ಬೇಕು, ವ್ಯರ್ಥವಾಗಿ ಆಗುವಂಥ ಖರ್ಚುಗಳನ್ನು ಕಡಿಮೆ ಮಾಡಬೇಕು ಅಂದರೆ ಗುರುವಾರದ ದಿನ ಮಾಡಿಕೊಳ್ಳುವಂತಹ ಅರಿಶಿಣ ಮತ್ತು ಬಿಳಿ ಒಂದು ಹಾಳೆ ಕಾಗದದಿಂದ ಒಂದು ಪರಿಹಾರವನ್ನು ನಾವು ಮಾಡ್ಕೊಬೇಕಾಗುತ್ತೆ. ಅದ್ಭುತವಾದಂಥ ಪರಿಹಾರ, ಯಾವುದೇ ರೀತಿ ಹಣ ಖರ್ಚಾಗೋದಿಲ್ಲ, ತುಂಬ ಸುಲಭವಾಗಿ ಗುರುವಾರದ ದಿನ ಮಾಡಿಕೊಳ್ಳುವಂಥ ಪರಿಹಾರ, ತುಂಬಾ ಒಂದು ಅತ್ಯಂತ ಅದ್ಭುತವಾದಂಥ ಪರಿಹಾರ ಶಾಸ್ತ್ರದಲ್ಲಿ ಬಹಳ ಪ್ರಾಧಾನ್ಯತೆ ಇರುವಂತಹ ಪರಿಹಾರ ಇದು. ಗುರುವಾರ ನಾವು ಈ ಪರಿಹಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ, ಅದರಲ್ಲೂ ಗುರುವಾರ ಮಾಡ್ಕೊಳ್ಳೋದ್ರಿಂದ ನಮಗೆ ಗುರುಬಲ ಹೆಚ್ಚಾಗುತ್ತೆ. ಯಾವಾಗ ನಮಗೆ ಗುರುಬಲ ಹೆಚ್ಚಾಗುತ್ತೋ ಆಗ ಧನಲಾಭ ಹೆಚ್ಚಾಗುತ್ತೆ. ಯಾವ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅಲ್ಲಿ ಅಭಿವೃದ್ಧಿ, ವೃತ್ತಿಯಲ್ಲಿ ಅಭಿವೃದ್ಧಿ ಆಗ್ತೀರಾ, ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಯಾವುದೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅಲ್ಲಿ ಧನಾಗಮನವಾಗ್ತಾ ಹೋಗುತ್ತೆ, ಖರ್ಚುಗಳು ಕಡಿಮೆ ಆಗ್ತಾ ಹೋಗುತ್ತೆ, ಅನೇಕ ಆದಾಯ ಮಾರ್ಗಗಳು ಹೆಚ್ಚಾಗುತ್ತೆ, ಧನದ್ವಾರ ತೆರೆಯುತ್ತೆ, ಅತಿ ಹೆಚ್ಚು ಧನಾಗಮನವಾಗುತ್ತಾ ಹೋಗುತ್ತೆ. ಈ ಅರಿಶಿಣ ಬಿಳಿ ಕಾಗದ ಪರಿಹಾರ ಹೇಗೆ ಮಾಡ್ಕೊಳ್ಬೇಕು ಅಂತ ತಿಳಿದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈ ಚಾನಲ್ನ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಕೊಡಿ. ಗುರುವಾರ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಿ. ಅನಂತರ ಒಂದು ಚಿಕ್ಕ ಬಟ್ಟಲಲ್ಲಿ ಸ್ವಲ್ಪ ಅರಿಶಿಣ, ಒಂದು ಒಳ್ಳೆಯ ಅರಿಶಿಣ, ಕಸ್ತೂರಿ ಅರಿಶಿಣವನ್ನು ತೆಗೆದುಕೊಳ್ಳಿ, ಪೂಜೆಗೆ ಯೋಗ್ಯವಾದಂಥ ಅರಿಶಿಣ. ಈ ಅರಿಶಿಣಕ್ಕೆ ಗಂಗಾ ಜಲವಾಗಲಿ ಅಥವಾ ರೋಸ್ ವಾಟರ್ ಆಗಲಿ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳಿ. ಗಂಗಾ ಜಲ ಇದ್ದರೆ ಒಳ್ಳೆಯದು, ಅದು ಸಿಕ್ಕಿಲ್ಲ ಅಂದರೆ ತೊಂದರೆ ಇಲ್ಲ, ರೋಸ್ ವಾಟರನ್ನು ಹಾಕಿ ಕಲಿಸ್ಕೊಳ್ಳಿ. ಅನಂತರ ಅದು ಒಂದು ಅರಿಶಿಣದ ಪೇಸ್ಟ್ ಆಗುತ್ತೆ. ಆ ಅರಿಶಿಣದಿಂದ ಬಿಳಿ ಹಾಳೆಯ ಮೇಲೆ ಒಂದು ಚತುರ್ಭುಜ ಬರೆಯಿರಿ, ಅಂದರೆ ಸ್ಕ್ವೇರ್ ಆಕಾರವನ್ನು, ಒಂದು ದೊಡ್ಡದಾದ ಸ್ಕ್ವೇರ್ ಆಕಾರವನ್ನು ಬರೆಯಿರಿ. ಅದರ ಒಳಗಡೆ 9 ಚಿಕ್ಕ ಚಿಕ್ಕ ಸ್ಕ್ವೇರ್ ಬರಬೇಕು. ಆ ರೀತಿಯಾಗಿ ಒಂದು ಬಾಕ್ಸ್ ಬರೆಯಿರಿ. ಒಟ್ಟು 9 ಬಾಕ್ಸ್ ಇರುವಂಥ ಒಂದು ಸ್ಕ್ವೇರ್ ಆಕಾರ ಅರಿಶಿಣದಿಂದ ನೀವು ಈ ಒಂದು ಚಿಕ್ಕ ಚಿಕ್ಕ ಬಾಕ್ಸ್ಗಳನ್ನು ಬರಿಬೇಕಾಗುತ್ತೆ. ಹಾಗೆ ಇದರಲ್ಲಿ ಕೆಲವು ಅಕ್ಷರಗಳನ್ನು ನಾವು ಅಡ್ಡವಾಗಿ ಬರಿಬೇಕಾಗುತ್ತೆ, ಹಾರಿಜಾಂಟಲ್ ಆಗಿ ಬರಿಬೇಕಾಗುತ್ತೆ. ಆ ನಂಬರ್ ಯಾವುದಂತಂದರೆ, ಮೊದಲನೇ ಬಾಕ್ಸಲ್ಲಿ 10, ಮೇಲಿನ ಲೈನಲ್ಲಿ 10, 5, 12, ಅದರ ಕೆಳಗಡೆ 11, 9, 7, ಅದರ ಕೆಳಗಡೆ 6, 13, 8. ಈ ನಂಬರ್ಗಳನ್ನು ಬಿಳಿ ಹಾಳೆಯಲ್ಲಿ ದೊಡ್ಡ ಸ್ಕ್ವೇರ್ ಬರೆದು ಅದರಲ್ಲಿ ಚಿಕ್ಕ ಸ್ಕ್ವೇರ್ 9 ಬರೆದಾದ್ಮೇಲೆ ಈ ನಂಬರ್ಗಳನ್ನ ನೀವು ಬರಿಬೇಕಾಗತ್ತೆ. ಈ ಪ್ರತ್ಯೇಕವಾದ ನಂಬರ್ ಬರೆದ ನಂತರ ಒಂದು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ. ಆ ಅರಿಶಿಣದ ಕೊಂಬಿಗೆ ಹಳದಿ ದಾರ, ಅರಿಶಿಣದ ದಾರವನ್ನು 7 ಬಾರಿ ಸುತ್ತಬೇಕಾಗುತ್ತೆ. 7 ಬಾರಿ ಅರಿಶಿಣದ ದಾರವನ್ನು ನೀವು ಸುತ್ತಬೇಕು. ನಿಮ್ಮ ಹತ್ರ ಅರಿಶಿಣದ ದಾರ ಇಲ್ಲದಿದ್ದರೆ ಬಿಳಿ ದಾರವನ್ನು ತೆಗೆದುಕೊಳ್ಳಿ. ಬಿಳಿ ದಾರಕ್ಕೆ ನೀವು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅದನ್ನು ಒಂದು ಅರಿಶಿಣದ ದಾರವನ್ನಾಗಿ ಮಾಡಿಕೊಳ್ಳಿ. ಆ ದಾರವನ್ನು ಅರಿಶಿಣ ಕೊಂಬಿನಲ್ಲಿ ಒಂದು 7 ಸಾರಿ ಅದನ್ನು ಸುತ್ತಬೇಕಾಗುತ್ತೆ. ನಂತರ ಈ ಅರಿಶಿಣದ ಕೊಂಬನ್ನು ಈ ನಂಬರ್ ಬರೆದ ಬಿಳಿ ಹಾಳೆಯ ಮೇಲೆ ಇಟ್ಟುಬಿಡಬೇಕಾಗುತ್ತೆ. ಅದನ್ನು ಇಟ್ಟ ನಂತರ ಈ ಬಿಳಿ ಹಾಳೆಯನ್ನು ಒಂದು ಅರಿಶಿಣದ ಕೊಂಬಿಗೆ ಸುತ್ತಬೇಕು. ಒಂದು ಮಡಿಸೋದೋ ಸುತ್ತೋದೋ ಮಾಡಿ ನೀಟಾಗಿ ಒಂದು ಸುತ್ತಬಿಡಿ. ಸುತ್ತಿ ಅನಂತರ ಮತ್ತೊಂದು ಅರಿಶಿಣದ ದಾರವನ್ನು ತೆಗೆದುಕೊಂಡು ಅದಕ್ಕೆ 2 ಸಲ ಗಂಟು ಹಾಕಬೇಕಾಗುತ್ತೆ. 2 ಸಲ ನೀವು ಅರಿಶಿಣದ ದಾರವನ್ನು ತೆಗೆದುಕೊಂಡು ಸುತ್ತಿ ಗಂಟು ಹಾಕ್ಬಿಡಿ. ಹೀಗೆ ಈ ನಂಬರ್ ಬರೆದ ಬಿಳಿ ಹಾಳೆಯ ಗಂಟನ್ನು ಏನಿದೆ ನೀವು ಗುರುವಾರ ನಿಮ್ಮ ಪೂಜಾ ಮಂದಿರದಲ್ಲಿ ನೀವು ಇಡಬೇಕಾಗುತ್ತೆ. ಅದರಲ್ಲೂ ಶಿವನ ಫೋಟೋ ಮುಂದೆ ಅಥವಾ ಲಿಂಗ, ಒಂದು ಚಿಕ್ಕ ಲಿಂಗ ಇದ್ದರೆ ಆ ಲಿಂಗದ ಮುಂದೆ ನೀವು ಒಂದು ಬಟ್ಲಲ್ಲೋ ಅಥವಾ ಒಂದು ತಾಮ್ರದ ಪ್ಲೇಟ್ ಮೇಲೋ ನೀವು ಅದನ್ನು ಇಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಬಿಟ್ಟು ಅದಕ್ಕೊಂದಿಷ್ಟು ಹೂವನ್ನು ಇಟ್ಬಿಟ್ಟು ದೀಪವನ್ನು ಹಚ್ಚಿ, ದೀಪ ಬೆಳಗಿಸಿದ ನಂತರ ಅಷ್ಟೇ, ಅಂದರೆ ದೇವರಿಗೆ ನೀವು ದೀಪ ಬೆಳಗಿಸಿದ ನಂತರ ಈ ಕೆಲಸ ಮಾಡಿ ಅದನ್ನು ಇಡಬೇಕಾಗುತ್ತೆ. ಅದಕ್ಕೂ ಕೂಡ ಗಂಧದ ಕಡ್ಡಿ ಮತ್ತು ಧೂಪ ದೀಪಗಳನ್ನು ನೀವು ಮಾಡಬೇಕಾಗತ್ತೆ. ಹೀಗೆ
ನೀವು ಗುರುವಾರದ ದಿನ ಯಾವ ಸಮಯದಲ್ಲಿ ಅಂದರೆ ಬೆಳಗ್ಗೆ ಬೇಕಾದರೂ ನೀವು ಮಾಡ್ಕೊಳ್ಳಿ, ಬೆಳಗ್ಗೆನೇ ಮಾಡ್ತೀನಿ ಅಂದರೆ ಮಾಡ್ಕೊಳ್ಳಿ, ಅಥವಾ ಸಾಯಂಕಾಲ ಸಂಧ್ಯಾ ಕಾಲದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ಈ ರೀತಿ ಅದನ್ನು ನೀವು ಆ ಶಿವನ ಒಂದು ಫೋಟೋದ ಕೆಳಗಡೆ ಇಟ್ಟು ಅಥವಾ ವಿಗ್ರಹದ ಕೆಳಗೆ ಇಟ್ಟು ನೀವು ಮಾಡ್ಕೋಬೇಕು. ನಿಮ್ಮಲ್ಲಿ ಶಿವನ ಫೋಟೋ ಇಲ್ಲ ಅಂತಂದ್ರೂ ಒಂದು ದೀಪವನ್ನು ಹಚ್ಚಿ, ಅಂದರೆ ಒಂದು ದೀಪವನ್ನು ತೆಗೆದುಕೊಳ್ಳಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ 2 ಬತ್ತಿಗಳನ್ನು ಹಾಕಿ ಹಚ್ಬಿಟ್ಟು ಅದನ್ನು ಶಿವನ ಪ್ರತೀಕವಾಗಿ ಹೆಸರು ಹೇಳ್ಕೊಂಡು ಆ ದೀಪನ ಬೆಳಗಿಸಿ ಅದರ ಪಕ್ಕ ಇಟ್ಟರೂ ಕೂಡ ನಡೆಯುತ್ತೆ. ಅಂದರೆ ಶಿವನ ಫೋಟೋ ಕೆಲವ್ರ ಮನೆಯಲ್ಲಿ ಇರೋಲ್ಲ, ಹಾಗಾಗಿ ಈ ರೀತಿ ಮಾಡಬೇಕಾಗುತ್ತೆ. ಗುರುವಾರದ ದಿನ ಮಾಡ್ಕೊಳ್ಳಿ. ಗುರುಬಲ ಹೆಚ್ಚಾಗೋದಕ್ಕೋಸ್ಕರ ಗುರುವಾರನೇ ಇದನ್ನು ನಾವು ಮಾಡ್ಕೋಬೇಕು. ಅದನ್ನು ಇಟ್ಟಿದ ನಂತರ ನೀವು ಅನಂತರವಾಗಿ ಮತ್ತೆ ಅದನ್ನು ಪೂಜೆ ಆದ ನಂತರ ಕೈಯಲ್ಲಿ ಇಟ್ಕೊಳ್ಳಿ. ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಈ ನಂಬರ್ ಬರೆದಿರುವ ಕಾಗದ ಅರಿಶಿಣದ ಕೊಂಬು ಏನಿದೆ ಅದನ್ನು ನಿಮ್ಮ ಬಲಗೈಯಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ನಿಮ್ಮ ಆಸೆ, ಆಕಾಂಕ್ಷೆಗಳು, ಕೋರಿಕೆಗಳೆಲ್ಲ ಏನೆಲ್ಲ ಇದೆ, ಏನೆಲ್ಲ ನಿಮ್ಮ ಕೆಲಸಗಳಾಗಬೇಕು, ಹಣ ಚೆನ್ನಾಗಿ ಸೇರಬೇಕು, ಧನಾಗಮನವಾಗಬೇಕು, ವೃತ್ತಿ ಜೀವನದಲ್ಲಿ ಯಶಸ್ಸು ಕಾಣಬೇಕು, ಅಥವಾ ಉದ್ಯೋಗ ಸಂಬಂಧವಾಗಿ ಏನಾದರೂ ನಿಮ್ಮ ಕಾರ್ಯ ಆಗಬೇಕು ಅಂದರೆ ಅದನ್ನು ಕೂಡ ನೀವು ಬೇಡ್ಕೊಳ್ಬೋದು. ಹಾಗೆ ಗುರುಬಲ, ಮುಖ್ಯವಾಗಿ ಲಗ್ನ ಕೂಡಬೇಕು, ಮದುವೆ ಆಗಬೇಕು, ಒಂದು ಹೆಣ್ಣು ಅಥವಾ ಒಂದು ಗಂಡು ಜೋಡಿ ಆಗಬೇಕು ಅಂದರೆ ಅಲ್ಲಿ ಮುಖ್ಯವಾಗಿ ಗುರುಬಲ ಇರಬೇಕು. ಆ ಗುರುಬಲ ನಿಮ್ಗೇನಾದರೂ ಹೆಣ್ಣು ಸಿಗ್ತಿಲ್ಲ, ಮದುವೆ ಸೆಟ್ ಆಗ್ತಾ ಇಲ್ಲ ಅಂದರೂ ಕೂಡ ಈ ಒಂದು ಅರಿಶಿಣ ಕೊಂಬು ಹಾಗೆ ಆ ನಂಬರ್ ಬರೆದಿರುವ ಕಾಗದವನ್ನು ಬಲಗೈಯಲ್ಲಿ ಇಟ್ಕೊಂಡು ಅದನ್ನು ಕೂಡ ನೀವು ನಿಮ್ಮ ಇಚ್ಛೆಯನ್ನು ನೀವು ಹೇಳ್ಕೊಳ್ಬೋದು. ನನಗೆ ಮದುವೆ ಸೆಟ್ ಆಗ್ತಾಯಿಲ್ಲ, ಮದುವೆಗೆ ಹೆಣ್ಣು ಕೊಡಬೇಕು ಅಂತ ನೀವು ಕೇಳ್ಕೊಬೋದು. ಅಥವಾ ವ್ಯಾಪಾರ ವಹಿವಾಟದಲ್ಲಿ ಚೆನ್ನಾಗಿ ಲಾಭ ಸಿಗಬೇಕು, ಇಂಥ ನಮಗೆ ಕೆಲಸ ಸಿಗಬೇಕು, ಈ ರೀತಿಯಾಗಿ ನಿಮ್ಮ ಆಸೆ, ಕನಸು ಏನಿದೆ, ಕೋರಿಕೆಗಳು ಏನಿದೆ ಅದನ್ನು ನೀವು ಆ ಫೋಟೋ ಮುಂದೆ ಆ ಬಲಗೈಯಲ್ಲಿ ಆ ಒಂದು ನಂಬರ್ ಬರೆದಿರುವಂತಹ ಕಾಗದ ಅರಿಶಿಣದ ಕೊಂಬನ್ನು ನೀವು ಇಟ್ಕೊಳ್ಬೇಕಾಗತ್ತೆ. ಇಟ್ಕೊಂಡು ಕೇಳ್ಕೋಬೇಕು. ನಿಮ್ಮ ಆಸೆಗಳನ್ನೆಲ್ಲ ಕೇಳ್ಕೊಂಡಾದ ನಂತರ ಅದನ್ನು ಮತ್ತೆ ನಮಸ್ಕಾರ ಮಾಡಿಕೊಂಡು ಶಿವನ ಫೋಟೋ ಕೆಳಗಡೆ ಅದನ್ನು ಇಟ್ಟುಬಿಡಬೇಕು. ಈ ರೀತಿ ಇಟ್ಟು ಅಲ್ಲೇ ನೀವು ಪೂಜೆ ನಿಮ್ಮ ಮಂದಿರದಲ್ಲಿ ಏನಿದೆ ಅಲ್ಲೇ ನೀವು ಬಿಡ್ಬೋದು. ಅದನ್ನು ಬಿಟ್ಟು ಹಾಗೆಯೇ ತಿಂಗಳಿಗೊಂದು ಸತಿ ನೀವು ಬೇಕಾದರೆ ಮಾಡ್ಕೊಬೋದು, 2 ತಿಂಗಳಿಗೊಂದು ಸತಿ ಮಾಡಿಕೊಂಡ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಅಲ್ಲೇ ಬಿಟ್ಟರೂ ಕೂಡ ತೊಂದರೆ ಇಲ್ಲ. ನಿತ್ಯ ನೀವು ಪ್ರತಿ ಗುರುವಾರ ನೀವು ಪೂಜೆ ಮಾಡಬೇಕಾದ್ರೆ ಅದಕ್ಕೊಂದು ಹೂವನ್ನು ಇಟ್ಕೊಂಡು, ಅದೇನು ಹಾಳಾಗೋದಿಲ್ಲ, ಒಂದು ಹೂವನ್ನು ಇಟ್ಬಿಟ್ಟು ಅನಂತರವಾಗಿ ಮತ್ತೆ ಪೂಜೆ ಮಾಡಿ ಅನಂತರ ನಿಮ್ಮ ಇಚ್ಛೆ ಏನಿದೆ ಅದನ್ನು ನೀವು ಕೇಳ್ಕೊಬೋದು. 100% ನಿಮ್ಮ ಕಾರ್ಯಗಳು ನಡೆಯುತ್ತೆ. ನಿಮ್ಮ ಆಕಾಂಕ್ಷೆಗಳು ಕ್ರಮವಾಗಿ ಈಡೇರ್ತಾ ಬರುತ್ತೆ. ಮುಖ್ಯವಾಗಿ ಗುರುಬಲ ಹೆಚ್ಚಾಗ್ತಾ ಹೋಗುತ್ತೆ. ವೃಥಾ ಖರ್ಚುಗಳೆಲ್ಲ ಕೂಡ ಕಡಿಮೆ ಆಗುತ್ತೆ. ಅನೇಕ ಮೂಲಗಳಿಂದ ಧನಾಗಮನವಾಗ್ತಾ ಹೋಗುತ್ತೆ. ಊಹೆಗೂ ಮೀರದಷ್ಟು ನೀವು ಅತಿ ಹೆಚ್ಚು ಧನಾಭಿವೃದ್ಧಿಯಾಗಿ ನಿಮ್ಮ ಆಸೆಗಳೆಲ್ಲ ಈಡೇರುತ್ತೆ. ಖಂಡಿತವಾಗ್ಲೂ ಪ್ರಯತ್ನ ಮಾಡಿ, ಇದು ಸಕ್ಸಸ್ ಆಗುತ್ತೆ. ವಿಡಿಯೋ